ಹೌದು ಮಾಮ್, ನಾನು ಏನೆಲ್ಲ ಡ್ರೀಮ್ ಇಟ್ಕೊಂಡಿದ್ದೀನಿ, ಆದ್ರೆ ವೀರ್ ಯಾವುದಕ್ಕೂ ತಿರುಗು ನೋಡ್ತಿಲ್ವಲ್ಲ. ನನ್ನ ಫೀಲಿಂಗ್ಸ್ ಅರ್ಥನೇ ಮಾಡ್ಕೋತಿಲ್ಲ ಅವನು. ತುಂಬಾ ಬೇಜಾರಾಗ್ತದೆ ನನಗೆ. ಅದಕ್ಕೆ ಅತ್ಗೆ ಈ ವಿಷಯವಾಗಿ ನೀವ್ ವಿರಾಟ್ ಹತ್ರ ಮಾತಾಡ್ಲೇಬೇಕು. ಸರಿ, ವಿರಾಟ್ ಹತ್ರ ನಾನ್ ಮಾತಾಡ್ತೀನಿ. ಬರೀ ಮಾತಾಡೋದಲ್ಲ ಅತ್ಗೆ, ಇದಕ್ಕೊಂದು ಕನ್ಕ್ಲೂಷನ್ ಕೊಡ್ಲೇಬೇಕು. ಆಯ್ತು, ವಿರಾಟ್ ಬರ್ಲಿ, ನಾನು ಅವನ ಹತ್ರ ಮಾತಾಡ್ತೀನಿ. ಏನ್ ಸರ್ ನೀವಿಲ್ಲಿ? ಮುಖ ಎಲ್ಲ ಬಾಡೋಗಿದೆ. ಏನಿಲ್ಲ ರಾಕೇಶ್. ಸರ್ ನಿಮ್ ಕಾರು ಸಿಟಿ ಲಿಮಿಟ್ಸ್ ಬಿಟ್ಟು ಈ ಕಡೆ ಬರ್ತಿರೋದನ್ನ ನೋಡ್ದೆ. ಸ್ಪೀಡ್ ಲಿಮಿಟ್ ಕೂಡ ಜಾಸ್ತಿನೇ ಇತ್ತು. ಏನೋ ಆಗಿರ್ಬೋದು ಅಂತ ನನ್ನ 6 ಸೆನ್ಸ್ ಹೊಳಿತಾ ಇತ್ತು ಸರ್, ಅದಕ್ಕೆ ಫಾಲೋ ಮಾಡ್ಕೊಂಬಂದೆ. ಯಾಕೆ ಸರ್, ಏನಾಯ್ತು? ನಿಮ್ ಕಣ್ 1000 ಕತೆ ಹೇಳ್ತಾ ಇದೆ ಸರ್. ದಯವಿಟ್ಟು ಏನಾಯ್ತು ಅನ್ನೋದನ್ನ ನನ್ನ ಹತ್ರ ಹೇಳ್ಕೊಳ್ಳಿ ಸರ್. ನಿಮ್ ಮನ್ಸಿಗೆ ಸ್ವಲ್ಪನಾದ್ರೂ ಸಮಾಧಾನ ಆಗತ್ತಾ? ಏನಂತ ಹೇಳಿ, ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ರಾಕೇಶ್, ನಿನ್ ಹತ್ರ ಹೇಳ್ಕೊಂಡ್ರೆ ನನ್ನ ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನಿಸ್ತಿದೆ. ಮತ್ ಹೇಳ್ಕೊಳ್ಳಿ ಸರ್, ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ನನ್ನ ಹತ್ರ ಹೇಳ್ಕೊಂಡ್ರೆ ಬೇರೆ ಯಾರಿಗಾದ್ರೂ ಹೇಳ್ತೀನಿ ಅಂತನಾ? ಹಾಗೆಲ್ಲ ಏನೂ ಇಲ್ಲ ಸರ್. ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ನಾನು ತುಂಬಾ ಕೇರ್ಫುಲ್ ಸರ್. ಮನ್ಸಲ್ಲಿ ಯಾವುದೇ ಭಯ ಇಟ್ಕೊಳ್ದೆ ಹೇಳ್ಕೊಳ್ಳಿ ಸರ್. ಅದು ರಾಕೇಶ್, ಸಾಮಾನ್ಯ ಈ ಏಜಲ್ಲಿ ಎಲ್ಲ ಹುಡುಗಿಗೂ ಆಗೋ ಹಾಗೆ ನನಗೂ ಒಂದು ಹುಡುಗಿ ಮೇಲೆ ಲವ್ ಆಯ್ತು. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳಂದ್ರೆ ನನ್ನ ಪ್ರಾಣಕ್ಕಿಂತನೂ ಹೆಚ್ಚು. ಆದ್ರೆ ಒನ್ ಸೈಡೆಡ್ ಲವ್. ಓ, ಒನ್ ಸೈಡ್ ಲವ್ ಸರ್? ಹಾ ರಾಕೇಶ್, ತುಂಬಾ ದಿನದಿಂದ ಅವಳ ಹತ್ರ ನನ್ನ ಪ್ರೀತಿನ ಹಂಚ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಸೋತೆ. ಅವಳ ಜೊತೆ ಓಡಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೂ ಪ್ರೀತಿ ಹೇಳ್ಕೊಳ್ಳೋಕೆ ನನಗೆ ಧೈರ್ಯನೇ ಬರಲಿಲ್ಲ. ಅದು ಹಾಗೆ ಸರ್, ಹುಲಿ ಅಂತ ಧೈರ್ಯವಂತರು ಕೂಡ ಪ್ರೀತಿ ಅನ್ನೋ 2 ಅಕ್ಷರದ ಮುಂದೆ ಇಲಿಗಳಾಗ್ಬಿಡ್ತಾರೆ. ಆದ್ರೆ ಇವತ್ತು ದೇವ್ರೆ ನನ್ನ ಪ್ರೀತಿನ ಹೇಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟ. ದೇವ್ರ ಸನ್ನಿಧಾನದಲ್ಲಿ ಎಷ್ಟೋ ದಿನಗಳಿಂದ ಈ ಎದೆಯೊಳಗಡೆ ಬಚ್ಚಿಟ್ಕೊಂಡ್ ಪ್ರೀತಿನ ಹೇಳ್ಕೊಂಡೆ. ಆದ್ರೆ 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 ಏನ್ ಸರ್? ಆದ್ರೆ ಅವಳು ನನ್ನ ಪ್ರೀತಿನ ಅಷ್ಟೇ ಸಲೀಸಾಗಿ ರಿಜೆಕ್ಟ್ ಮಾಡ್ಬಿಟ್ಲು. ನನ್ನಿಂದ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಸರ್, ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ಇಂಥದೊಂದು ತಿರಸ್ಕಾರನ ಅನುಭವಿಸಿರುತ್ತೆ. ಅಲ್ಲೋ ಇಲ್ಲೋ 1-2 ಪ್ರೀತಿ ಮಾತ್ರ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗುತ್ತೆ. ಇನ್ ಮಿಕ್ಕಿರೋ ಎಲ್ಲಾ ಪ್ರೀತಿನೂ ಸಪ್ಲಿಮೆಂಟ್ರಿ ತಗೊಳುತ್ತೆ ಸರ್. ಆದ್ರೆ ರಾಕೇಶ್, ಅವಳು ರಿಜೆಕ್ಟ್ ಮಾಡಿದ ರೀತಿ ನೋಡಿದ್ರೆ ಮುಂದೆ ನನ್ನ ಪ್ರೀತಿನ ಒಪ್ಕೊಳ್ತಾಳೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಏನ್ ಮಾಡ್ಲಿ, ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ನನಗೆ. ಸರ್, ನಿಮ್ಗೊಂದು ವಿಷಯ ಹೇಳಾ? ನೋಡ್ ಜಾನು, ವಿರಾಟ್ ಒಳ್ಳೆ ಹುಡ್ಗ ಅಲ್ಲ ಅಂತಲ್ಲ, ಅದೇನೇ ಇರ್ಲಿ. ಆದ್ರೆ ಸದ್ಯಕ್ಕೆ ನನ್ನ ಗುರಿ ಅಕ್ಕನ್ ಜೀವನ ಸರಿ ಮಾಡೋದ್ರ ಬಗ್ಗೆ ಮಾತ್ರ ಇದೆ. ಅಕ್ಕನ್ನ ಹಾಗೆ ಅಥರ್ವನ್ನ ಒಂದು ಮಾಡ್ಬೇಕು. ಅಕ್ಕ, ಭವಾನಿ ಅಥರ್ವನ್ನ ಮದ್ವೆ ಆದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗತ್ತೆ ತಾನೇ? ಇಲ್ಲ ಜಾನು, ಹಾಗನ್ಕೊಳಕ್ಕಾಗಲ್ಲ. ಆ ವಸುಂಧರ ಬಗ್ಗೆ ನಿನಗೆ ಗೊತ್ತಿಲ್ಲ. 2 ತಲೆ ಹಾವಿದ್ದಂಗೆ, ಯಾವ ಟೈಮಲ್ಲಿ ಯಾವ ತರ ಬದಲಾಗ್ತಾಳೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅಕ್ಕನ್ ಮದ್ವೆ ಆದ ಕೂಡ್ಲೆ ನನ್ ರೂಟ್ ಕ್ಲಿಯರ್ ಆಯ್ತು ಅಂತ ನನ್ ಜೀವನದ ಬಗ್ಗೆ ಕನ್ಸ್ ಕಾಣ್ತಾ ಕೂರೋದಿಕ್ಕಾಗಲ್ಲ. ಅಕ್ಕ,
ನನ್ಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಿಲ್ಲ. ಜಾನು, ಇಶಾನಿ ಜೊತೆ ವಿರಾಟ್ ಮದ್ವೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಅಂತ ಒಳ್ಳೆ ಸ್ನೇಹನ ವಿರಾಟ್ ಬಂದು ಐ ಲವ್ ಯು ಅಂತ ಹೇಳ್ದ ಅನ್ನೋ ಕಾರಣಕ್ಕೆ ಕಳ್ಕೊಳಕ್ಕಾಗತ್ತಾ? ಅಲ್ಲ ಅಕ್ಕ, ವಿರಾಟ್ಗೆ ಇಶಾನಿ ಇಷ್ಟ ಇಲ್ಲ. ಅವ್ರ ಮನ್ಸಲ್ಲಿ ನೀನೇ ಇರೋದು ಅಂತ ಗೊತ್ತಾಗತ್ತಲ್ವಾ? ವಿರಾಟ್ಗೆ ಇಶಾನಿ ಇಷ್ಟ ಇದ್ದಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಶಾನಿ ಮಾತ್ರ ವಿರಾಟನ್ನ ತುಂಬಾ ಇಷ್ಟ ಪಡ್ತಿದ್ದಾಳೆ. ವಿರಾಟ್ ನನಗ್ ಪ್ರಪೋಸ್ ಮಾಡಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ವಿರಾಟ್ ಪ್ರೀತಿನ ಆಕ್ಸೆಪ್ಟ್ ಮಾಡಿ ಇಶಾನಿ ಕಣ್ಣಲ್ಲಿ ಚೀಪ್ ಆಗಕ್ಕೆ ನನಗಿಷ್ಟ ಇಲ್ಲ. ಸೊ ನಾನ್ ಯಾವತ್ತಿದ್ರೂ ಇಶಾನಿ ಪರ. ವಿರಾಟ್ ಪ್ರೀತಿನ ನಾನ್ ಖಂಡಿತ ಒಪ್ಕೊಳ್ಳಲ್ಲ. ವಿರಾಟ್ ನನ್ಗೆ ಯಾವತ್ತಿದ್ರೂ ಫ್ರೆಂಡ್ ಅಷ್ಟೇ, ಅದನ್ನ ಮೀರಿ ಯಾವ ಜಾಗನೂ ಇಲ್ಲ. ಅಕ್ಕ, ಹೌದು ಜಾನು, ಇದನ್ನ ವಿರಾಟ್ಗೂ ಅರ್ಥ ಆಗೋ ತರ ಹೇಳಿದ್ದೀನಿ. ಅರ್ಥ ಆಗಿದೆ ಅಂತಾನೂ ಅನ್ಕೊಂಡಿದ್ದೀನಿ. ಸೊ ಅವನ್ ಯಾವತ್ತೂ ನನ್ನ ಹಿಂದೆ ಬರಲ್ಲ ಅಷ್ಟೇ. ನಾನು ಕೂಡ ಲವ್ ಮಾಡ್ತಾ ಇದ್ದೀನಿ, ಆದರೆ ಒನ್ ಸೈಡೆಡ್ ಲವ್. ಅಟ್ಲೀಸ್ಟ್ ನೀವಾದ್ರೂ ನಿಮ್ಮ ಪ್ರೀತಿನ ಹೇಳ್ಕೊಂಡಿದ್ದೀರಾ, ಆದರೆ ನಾನು ಇನ್ನೂ ಹೇಳ್ಕೊಂಡಿಲ್ಲ ಸರ್. ನಿಮ್ಮ ಸದ್ಯದ ಪರಿಸ್ಥಿತಿ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗತ್ತಾ. ಜೀವನದಲ್ಲಿ ಯಾವತ್ತೂ ಇಷ್ಟು ಕುಗ್ಗ್ ಹೋಗಿರ್ಲಿಲ್ಲ. ನಂಗೆ ಇವತ್ತ್ಯಾಕೋ ಮತ್ತೆ ಮತ್ತೆ ಅದೇ ನೆನಪಾಗ್ತಿದೆ. ನನ್ನ ಹೃದಯನ ಚುಚ್ತಾ ಇದೆ. ಸರ್, ಹೋಪ್ ಕಳ್ಕೊಂಬೇಡಿ. ನಿಜವಾದ ಪ್ರೀತಿ ಯಾವತ್ತೂ ಸೋಲಲ್ಲ ಸರ್. ಅದಕ್ಕೆ ಸೋಲಿಲ್ಲ. ಅದನ್ನ ಸೋಲೋಕೆ ದೇವರು ಕೂಡ ಖಂಡಿತವಾಗ್ಲೂ ಬಿಡಲ್ಲ ಸರ್. ದೇವ್ರ ಮನ್ಸ್ ಮಾಡಿದ್ರು ಹುಡುಗಿ ಒಪ್ಕೋಬೇಕಲ್ಲ ರಾಕೇಶ್. ಕೆಲವು ವಿಷಯದಲ್ಲಿ ಹುಡುಗಿರ ನಿರ್ಧಾರ ಕೂಡ ಅಷ್ಟೇ ಕಠೋರವಾಗಿರುತ್ತೆ. ಹಾಗೇನಿಲ್ಲ ಸರ್. ಈ ಪ್ರೀತಿ ಅನ್ನೋ ವಿಷಯದಲ್ಲಿ ತಿಳ್ಕೊಬೇಕಾಗಿರೋ ತುಂಬಾನೇ ಇದೆ. ಮೊದಲಿಗೆ ಹುಡುಗಿರ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕು. ಸೈಕಾಲಜಿನ? ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಅವಳು ರಿಜೆಕ್ಟ್ ಮಾಡಿದ್ರೆ 50% ಅವಳು ನಮ್ಮ ಪ್ರೀತಿನ ಒಪ್ಕೊಂಡಿದ್ದಾಳೆ ಅಂತಾನೆ ಅರ್ಥ. ಏನ್ ಹೇಳ್ತಿದ್ಯಾ ರಾಕೇಶ್ ನೀನು? ಹಾ ಸರ್, ಇಷ್ಟೇ ಸರ್, ಸಿಂಪಲ್ಲು. ನಾವು ಐ ಲವ್ ಯು ಹೇಳಿದಾಗ ಅವ್ರೇನಾದ್ರು ರಿಜೆಕ್ಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಇದೆ ಅಂತಾನೆ ಸರ್. ಸರ್, ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಅವಳು ಅದು ಇದು ರೀಸನ್ ಕೊಟ್ಟು ರಿಜೆಕ್ಟ್ ಮಾಡಿದ್ಲು ಅಂದ್ರೆ ಆ ಹುಡುಗಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತಾನೆ ಸರ್ ಅರ್ಥ. ಆದ್ರೆ ಬೇರೇನು ರೀಸನ್ ಕೊಡದೆ ಸುತ್ತ ಬೌಂಡ್ರಿ ಹಾಕೊಂಡು ರಿಜೆಕ್ಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ಅಂದ್ರೆ ಸರ್, ಫಸ್ಟಿಗೆ ಹುಡುಗಿರು ಆಗಲ್ಲ ಅಂತಾನೆ ಹೇಳ್ತಾರೆ. ಆಮೇಲೆ ನಮ್ಮನ್ನ ಅಬ್ಸರ್ವ್ ಮಾಡಿ ನಮ್ಮ ಪ್ರೀತಿ ಆಳ ಎಷ್ಟಿದೆ ಅನ್ನೋದನ್ನ ನೋಡಿ ಲೆಕ್ಕಾಚಾರ ಹಾಕ್ತಾರೆ. ಅವ್ರ ಪ್ರೀತಿಲೇ ನೆನ್ಪಲ್ಲೇ ಇರೋದನ್ನ ನೋಡ್ತಾರೆ ಸರ್. ಅವ್ರಿಗಿದ್ರಿಂದ ಏನೋ ಖುಷಿ ಸಿಗುತ್ತೆ. ಆಮೇಲೆ ನಾವು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊಂಡು ನಮ್ಮ ಒದ್ದಾಟ ನೋಡಕ್ಕಾಗ್ದೆ ನಮ್ದು ಟ್ರೂ ಲವ್ ಅಂತ ಅರ್ಥ ಮಾಡ್ಕೊಂಡು ಕರಗಿ ನೀರಾಗಿ ಅವ್ರ ನಮ್ಮ ಪ್ರೀತಿನ ಒಪ್ಕೊಂತಾರೆ ಸರ್. ಅಂದ್ರೆ ನನ್ನ ಹುಡುಗಿನೂ ನಿನ್ ಪ್ರೀತಿನ ಒಪ್ಕೋತಾಳ ರಾಕೇಶ್?